ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ. ಇದು ಎಲ್ಲರೂ ಇಷ್ಟಪಡೋ ಅಂಥದ್ದು. ಹಸು ಹಾಲಿಂದ ಗಿಣ್ಣು ಮಾಡ್ತಿರೋದು. ಇದು ತುಂಬ ಹಿಂದಿನ ಕಾಲದಿಂದನೂ ತುಂಬ ಸಾಂಪ್ರದಾಯಿಕವಾಗಿ ತುಂಬ ಭಕ್ತಿಯಿಂದ ಮಾಡೋ ರೆಸಿಪಿ ಹಳ್ಳಿ ಕಡೆ. ಬನ್ನಿ ಇದಕ್ಕೆಲ್ಲ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ 3/4 ಅಚ್ಚು ಬೆಲ್ಲ, 3 ಏಲಕ್ಕಿ, ಶುಂಠಿ, ಒಣಶುಂಠಿ, 1 ಕಪ್ಪು ಕಡಲೆ ಮತ್ತು ಅವಲಕ್ಕಿ ನೆನೆಸಿರೋದು, ಕಡಲೆಪುರಿ ಮತ್ತು ಫ್ರೆಶ್ ತೆಂಗಿನಕಾಯಿ. ಇಲ್ಲಿ ಇದು ನಾನು ತೋರಿಸ್ತಿರೋದು ಗಿಣ್ಣಾಲು. ಬೆಲ್ಲ ಹಾಕಿ ಒಂದಿನ ಮುಂಚೆನೇ ಕಾಯಿಸಿ ಇಟ್ಟಿರೋ ಅಂಥದ್ದು, ಮತ್ತೆ ಕುದಿಸ್ತಾ ಇರೋದು ನೋಡಿ. ಇದು ಬೆಲ್ಲ ಹಾಕಿರೋದು. ಮತ್ತು ಅದಕ್ಕೇ ಈಗ 3/4 ಅಚ್ಚು ಬೆಲ್ಲ ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು ಇದನ್ನೆಲ್ಲ. ಸ್ವಲ್ಪ ಕುದಿಸ್ತಾ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಹಳ್ಳಿ ಕಡೆ ನೈವೇದ್ಯಕ್ಕೆ ಫಸ್ಟು ಹಾಲು ಗಿಣ್ಣಾಲು ಅಂತ ಬರುತ್ತಲ್ಲ, ಅದನ್ನು ನೈವೇದ್ಯಕ್ಕೆ ಇಟ್ಟು ಆಮೇಲೆ ಊರಿನ ಜನಕ್ಕೆಲ್ಲ ಹಂಚಿ ತಿನ್ನೋ ಅಂಥ ಸಂಪ್ರದಾಯ ಹಳ್ಳಿ ಕಡೆ ಇನ್ನೂ ಇದೆ. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಗಿಣ್ಣು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇದು ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು. ಮತ್ತು ಇದು ಕಡಿಮೆ ಆಗುತ್ತೆ ಕುದೀತಾ ಗಟ್ಟಿನೂ ಬರುತ್ತೆ ಮತ್ತು ಘಮ ಘಮ ಬರ್ತಾ ಇರುತ್ತೆ. ಆ ಥರ ಕುದಿಸ್ಬೇಕು ಚೆನ್ನಾಗಿ. ಮತ್ತು ಇದಕ್ಕೆ ಏಲಕ್ಕಿ ಮತ್ತು ಒಣಶುಂಠಿನ ಪುಡಿ ಮಾಡಿ ಹಾಕ್ತಿದ್ದೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ನೋಡಿ. ಮತ್ತು ಕುದಿಸ್ತಿರೋದು. ಇಲ್ಲಿ ಕಡಲೆ ತೊಗೊಂಡಿದ್ದೀನಲ್ಲ, ಅದನ್ನು ದಪ್ಪಾಗಿ ಪುಡಿ ಮಾಡಿರೋದು ಹಾಕಿರೋದು. ಮತ್ತು ಇದಕ್ಕೆ ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕ್ಬೋದು, ಅದು ಆಪ್ಷನಲ್ಲು. ಕಡಲೆ ಬೀಜ ಎಲ್ಲ ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೋಬೋದು. ಚೆನ್ನಾಗಿ ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಮತ್ತು ಇವಾಗ ಅವಲಕ್ಕಿ ನೆನೆಸಿಟ್ಟಿರೋದು, ಸ್ವಲ್ಪ ಚೆನ್ನಾಗಿ ನೆನೆಸಿಡಿ, ಸಾಫ್ಟಾಗಿ ಬರುತ್ತೆ. ನಿಮಗೆ ಅವಲಕ್ಕಿ ನೋಡಿ ಹಾಕ್ಕೊಳ್ಳಿ, ಎಷ್ಟು ತಿಕ್ನೆಸ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಅವಲಕ್ಕಿನ. ಇದು ಸ್ವಲ್ಪ ದಪ್ಪ ಆಗುತ್ತೆ, ಬೇಯ್ತಾ ಗಟ್ಟಿ ಆಗುತ್ತೆ ಅಲ್ವಾ, ಹಂಗಾಗಿ ನೋಡ್ಕೊಳ್ಳಿ. ನಿಮಗೆ ಉದ್ರಾಗಿ ಬೇಕಾ ಮತ್ತು ತುಂಬ ಸಾಫ್ಟಾಗಿ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ ಅವಲಕ್ಕಿನ. ನೋಡಿ ಈಗ ಸ್ವಲ್ಪ ಕಡಲೆಪುರಿ ಇದೆಯಲ್ಲ, ಅದನ್ನು ಹಾಕ್ತಿದ್ದೀನಿ. ಮಂಡಕ್ಕಿ ಅಂತಲೂ ಅಂತಾರೆ. ಇದನ್ನು ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ಳಿ. ಅವಲಕ್ಕಿ ಅಷ್ಟರಲ್ಲೇ ಮಾಡ್ತಾರೆ. ಇದನ್ನು ವೆರೈಟೀಸ್ ಆಫ್ ಗಿಣ್ಣು ಮಾಡ್ತಾರೆ ಫ್ರೆಂಡ್ಸ್. ಇದರಲ್ಲಿ ಅಕ್ಕಿನೂ ಹಾಕಿ ಮಾಡ್ತಾರೆ, ಅವಲಕ್ಕಿ ಹಾಕಿ ಮಾಡ್ತಾರೆ, ಈ ಥರ ಮಂಡಕ್ಕಿ ಹಾಕಿ ಮಾಡ್ತಾರೆ ನೋಡಿ. ನಾನು ಈ ಥರ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಬಂತು. ಇದೊಂದು ಸಲ ಟ್ರೈ ಮಾಡಿ. ಮತ್ತು ಇದೇನು ಸಣ್ಣೂರಿನಲ್ಲಿ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೇ ಬಿಡೋಣ ನೋಡಿ. ಇದು ತೆಳು ಇದೆ ಅದು. ಆಮೇಲೆ ಸ್ವಲ್ಪ ಕೊಬ್ಬರಿ ಹಾಕಿ, ಕೊಬ್ಬರಿನಾದರೂ ಹಾಕ್ಬೋದು, ಫ್ರೆಶ್ ಕಾಯಿ ತುರಿ ಹಾಕ್ತಿದ್ದೀನಿ ನಾನು. 1 ಕಪ್ ಹಾಕಿದ್ದೀನಿ. ಇದೇನು ಚೆನ್ನಾಗಿ ಬೇಯಿಸ್ಬೇಕು ಅಂತಿಲ್ಲ, ಹಾಲೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ, ಸೊ ಹಂಗಾಗಿ ಸಣ್ಣೂರಿನಲ್ಲಿ ಹಂಗೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಆಗಿದೆ. ಸ್ವಲ್ಪ ಇದನ್ನು ಬಿಸಿಗಿನ್ನ ತಂಗಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಒಂದಿನ ಬಿಟ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದನ್ನ ಇಟ್ಕೊಂಡು ತಿನ್ಬೋದು, ಹಾಳಾಗಲ್ಲ. ಯಾಕೆಂದರೆ ಅವಲಕ್ಕಿಯಿಂದ ಮಾಡಿರೋದು ಹಾಳಾಗಲ್ಲ. ಬೆಲ್ಲ ಎಲ್ಲ ಹಾಕಿರೋದು ತುಂಬ ಹೆಲ್ದಿ. ಇದು ಮಕ್ಕಳಿಗೆಲ್ಲ ಕೊಡ್ಬೋದು, ಚೆನ್ನಾಗಿ ತಿಂತಾರೆ ನೋಡಿ. ಆಗಿದೆ ಫ್ರೆಂಡ್ಸ್. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.